ನಮಸ್ಕಾರ ಸ್ನೇಹಿತರೆ, ಕೆರಿಯರ್ ಕರ್ನಾಟಕದ ಹೊಸ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯು ಕೆಲವು ಹೊಸ ನಿರ್ಧಾರಗಳನ್ನು ಕೈಗೊಂಡಿದೆ. ಸಾರ್ವಜನಿಕರು ದಿನನಿತ್ಯದ ಆಡಳಿತಾತ್ಮಕ ಕೆಲಸಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಮತ್ತು ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆಯನ್ನು ನಿರ್ಮಿಸಲು ಈ ನಿರ್ಧಾರಗಳು ಸಹಾಯ ಮಾಡಲಿವೆ ಎನ್ನುವುದು ರಾಜ್ಯ ಸರ್ಕಾರದ ಹೇಳಿಕೆ. ಕಾಯಂ ನಿವಾಸಿ ಪ್ರಮಾಣ ಪತ್ರ ಪಡೆಯುವ ನಿಯಮಗಳ ಸರಳೀಕರಣ ಮತ್ತು ವಂಶವೃಕ್ಷ ಪರಿಶೀಲನೆಗೆ ತರಲಾಗಿರುವ ಹೊಸ ಮಾರ್ಗಸೂಚಿಗಳು ಇದರಲ್ಲಿ ಸೇರಿವೆ. ಇಂದಿನ ವಿಡಿಯೋದಲ್ಲಿ ನಾವು ಈ ಹೊಸ ಮಾರ್ಗಸೂಚಿಗಳು ಯಾವುವು, ಯಾರಿಗೆಲ್ಲ ಇದರ ಪ್ರಯೋಜನ ಸಿಗಲಿದೆ ಮತ್ತು ಅರ್ಜಿ ಸಲ್ಲಿಸುವಾಗ ಯಾವ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಿದ್ದೇವೆ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. ಹಾಗೆಯೇ ನಮ್ಮ ಕೆರಿಯರ್ ಕರ್ನಾಟಕ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ PRC. ಕರ್ನಾಟಕದಲ್ಲಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಅಥವಾ PRC ಪಡೆಯುವ ಪ್ರಕ್ರಿಯೆಯಲ್ಲಿ ಸರ್ಕಾರವು ಐತಿಹಾಸಿಕ ಬದಲಾವಣೆಯನ್ನು ತಂದಿದೆ. ಈ ಹಿಂದೆ ಈ ಪ್ರಮಾಣ ಪತ್ರವನ್ನು ಪಡೆಯಲು ನಾಗರಿಕರು 16 ದಾಖಲೆಗಳನ್ನು ಒದಗಿಸಬೇಕಾಗಿತ್ತು ಮತ್ತು ಕಂದಾಯ ಅಧಿಕಾರಿಗಳ ಪರಿಶೀಲನೆಗಾಗಿ ವಾರಗಟ್ಟಲೆ ಕಾಯಬೇಕಾಗಿತ್ತು. ಆದರೆ ಈಗ ಬಿಡುಗಡೆಯಾಗಿರುವ ಹೊಸ ನಿಯಮಾವಳಿಗಳ ಪ್ರಕಾರ ಅರ್ಹತಾ ಮಾನದಂಡಗಳನ್ನು ಸರಳಗೊಳಿಸಲಾಗಿದೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಮನೆಗಳಿಗೆ ತೆರಳಿ ಉಚಿತವಾಗಿ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ವಿತರಿಸುವ ಈ ಅಭಿಯಾನ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರವು ನಿಗದಿಪಡಿಸಿರುವ ಒಟ್ಟು 8 ಪ್ರಮುಖ ಅಧಿಕೃತ ದಾಖಲೆಗಳ ಪಟ್ಟಿಯಲ್ಲಿ ಸಾರ್ವಜನಿಕರು ಯಾವುದಾದರೂ ಕೇವಲ ಒಂದು ಸೂಕ್ತ ದಾಖಲೆಯನ್ನು ನೀಡಿದರೆ ಸಾಕು. ನಿಮ್ಮ ಅರ್ಜಿ ಪರಿಶೀಲನೆಗೆ ಒಳಪಟ್ಟು ಪ್ರಮಾಣ ಪತ್ರವನ್ನು ವಿತರಿಸಲಾಗುತ್ತೆ. ಈ 8 ದಾಖಲೆಗಳ ಪಟ್ಟಿಯಲ್ಲಿ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪಡಿತರ ಚೀಟಿ, ಚಾಲನಾ ಪರವಾನಗಿ, ಬ್ಯಾಂಕ್ ಪಾಸ್ಬುಕ್ ಅಥವಾ ಅಧಿಕೃತ ಶಾಲಾ ದಾಖಲೆಗಳಂತಹ ದೈನಂದಿನ ಪುರಾವೆಗಳು ಸೇರಿವೆ. ಮನೆ ಮನೆಗೆ ತೆರಳಿ ಉಚಿತವಾಗಿ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀಡುವುದಾಗಿ ಸರ್ಕಾರ ತಿಳಿಸಿದೆ. ಡೊಮಿಸೈಲ್ ಪ್ರಮಾಣ ಪತ್ರ ವಿತರಣೆಗೆ ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಮಾರ್ಗಸೂಚಿ 2026 ಅನ್ನು ಜಾರಿಗೊಳಿಸಲಾಗಿದೆ. ಇದರ ಅಡಿ ಪ್ರಮಾಣ ಪತ್ರ ನೀಡುವ ಅಧಿಕಾರ ಯಾರಿಗೆ ಇದೆ ಮತ್ತು ಮೇಲ್ಮನವಿ ಪ್ರಾಧಿಕಾರ ಯಾವುದು ಎಂಬುದನ್ನು ನೋಡೋಣ. ಸಂಬಂಧಪಟ್ಟ ತಾಲೂಕಿನ ಉಪತಹಶೀಲ್ದಾರ್, ತಹಶೀಲ್ದಾರ್ ಅಥವಾ ಸರ್ಕಾರದಿಂದ ಅಧಿಕೃತಗೊಂಡ ಅಧಿಕಾರಿಗಳು ಈ ಪ್ರಮಾಣ ಪತ್ರ ನೀಡಬಹುದು. ಮೇಲ್ಮನವಿ ಪ್ರಾಧಿಕಾರ ತಹಶೀಲ್ದಾರ್ ನಿರ್ಧಾರದ ವಿರುದ್ಧ 30 ದಿನಗಳ ಒಳಗೆ ಸಹಾಯಕ ಆಯುಕ್ತರಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಪುನರ್ ಪರಿಶೀಲನಾ ಪ್ರಾಧಿಕಾರ ಸಹಾಯಕ ಆಯುಕ್ತರ ಆದೇಶದ ಬಗ್ಗೆಯೂ ಅಸಮಾಧಾನವಿದ್ದರೆ 60 ದಿನಗಳ ಒಳಗೆ ಜಿಲ್ಲಾಧಿಕಾರಿಗಳಿಗೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಯಾರು ಅರ್ಹರು? ಕರ್ನಾಟಕದಲ್ಲಿ ಜನಿಸಿರುವವರು, ಅರ್ಜಿದಾರರು ಅಥವಾ ಅವರ ತಂದೆ ತಾಯಿ ಅಥವಾ ಕಾನೂನುಬದ್ಧ ಪೋಷಕರು ಕರ್ನಾಟಕದಲ್ಲಿ ಸತತ 10 ವರ್ಷಗಳ ಕಾಲ ಸಾಮಾನ್ಯವಾಗಿ ನೆಲೆಸಿರಬೇಕಾಗತ್ತೆ. ಅರ್ಜಿದಾರರು ಕರ್ನಾಟಕದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ ಕನಿಷ್ಠ 10 ಶೈಕ್ಷಣಿಕ ವರ್ಷಗಳ ಕಾಲ ವ್ಯಾಸಂಗ ಮಾಡಿರಬೇಕು. ಅರ್ಜಿದಾರರ ಪೋಷಕರು ಅಥವಾ ಅವರ ಕುಟುಂಬವು ಕರ್ನಾಟಕದಲ್ಲಿ ಮನೆ ಅಥವಾ ಸ್ಥಿರಾಸ್ತಿಯ ಮಾಲೀಕತ್ವ, ಕಾನೂನುಬದ್ಧ ವಾರಸುದಾರಿಕೆಯನ್ನು ಹೊಂದಿರಬೇಕು. ಮತದಾರರ ಪಟ್ಟಿ, ಆಧಾರ್, ಪಡಿತರ ಚೀಟಿ ಅಥವಾ ಇತರೆ ಕಂದಾಯ ದಾಖಲೆಗಳಲ್ಲಿ ಅರ್ಜಿದಾರರ ಅಥವಾ ಪೋಷಕರ ಹೆಸರು ಸಾಮಾನ್ಯ ನಿವಾಸಿ ಎಂದು ದಾಖಲಾಗಿರಬೇಕು. ಅರ್ಜಿದಾರರು ಅಥವಾ ಪೋಷಕರು ಕರ್ನಾಟಕ ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆ ಅಥವಾ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಗಣನೀಯ ಅವಧಿಗೆ ಸೇವೆ ಸಲ್ಲಿಸಿರಬೇಕು. ಕರ್ನಾಟಕದಲ್ಲಿ ವಾಸಿಸುವ ವ್ಯಕ್ತಿಯನ್ನು ಮದುವೆಯಾಗಿ ರಾಜ್ಯದಲ್ಲಿಯೇ ವಾಸವಾಗಿರಬೇಕು. ಈ ಪ್ರಮಾಣ ಪತ್ರವನ್ನು ಎಲ್ಲಿ ಹೇಗೆ ಪಡೆಯಬಹುದು? ಕಂದಾಯ ಇಲಾಖೆಯು ಸೇವಾ ಸಿಂಧು ಪೋರ್ಟಲ್ ಮತ್ತು ನಾಡ ಕಚೇರಿ ವ್ಯವಸ್ಥೆ ಮೂಲಕ ಡಿಜಿಟಲ್ ಅರ್ಜಿಗಳನ್ನು ಸ್ವೀಕರಿಸಲಿದೆ. ಅಲ್ಲದೆ ಈಗ ಗ್ರಾಮ ಒನ್, ಬಾಪೂಜಿ ಸೇವಾ ಕೇಂದ್ರ, ಕರ್ನಾಟಕ ಒನ್ ಮುಂತಾದ ಸೇವಾ ಕೇಂದ್ರಗಳು ಹಾಗೂ ಹೋಬಳಿ ಮಟ್ಟದಲ್ಲಿ ತೆರೆಯಲಾಗಿರುವ ಫೆಸಿಲಿಟೇಷನ್ ಕೇಂದ್ರಗಳ ಮೂಲಕವೂ ಅರ್ಜಿಯನ್ನು ಸಲ್ಲಿಸಬಹುದು. ಇದೇ ರೀತಿ ಜಾತಿ ಪ್ರಮಾಣ ಪತ್ರವನ್ನು ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ರಾಜ್ಯದಲ್ಲಿ SIR ನಡೆಯುತ್ತಿರುವ ನಡುವೆಯೇ ರಾಜ್ಯ ಸರ್ಕಾರ ಈ ಹೊಸ ವ್ಯವಸ್ಥೆ ರೂಪಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ. ಏಕೆಂದರೆ ಮತದಾರರ ಪಟ್ಟಿಯಿಂದ ಹೆಸರು ಬಿಟ್ಟು ಹೋದವರು ಚುನಾವಣಾ ಆಯೋಗ ನಿಗದಿಪಡಿಸಿರುವ 11 ದಾಖಲೆಗಳಲ್ಲಿ ಒಂದನ್ನು ಸಲ್ಲಿಸುವ ಮೂಲಕ ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಮತ್ತೆ ಸೇರ್ಪಡೆ ಮಾಡಿಕೊಳ್ಳಬಹುದು. ಈ ದಾಖಲೆಗಳಲ್ಲಿ ಕಾಯಂ ನಿವಾಸಿ ಪ್ರಮಾಣ ಪತ್ರವು ಒಂದು. ಅಕ್ರಮ ವಲಸಿಗರಿಗೆ ಅನುಕೂಲ ಮಾಡಿಕೊಡಲು ಸರ್ಕಾರ ಈ ರೀತಿ ಪ್ರಮಾಣ ಪತ್ರ ನೀಡಲು ಮುಂದಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ. ಇದೇ ರೀತಿ ರಾಜ್ಯ ಸರ್ಕಾರವು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಸ್ಥಳ ದೃಢೀಕರಣ ಪತ್ರ ಪಡೆಯುವ ದಾರಿಯನ್ನು ಸುಲಭಗೊಳಿಸಿದೆ. ಈ ಮುಂಚೆ ಇದಕ್ಕೆ ಅಟಲ್ ಜಿ ನಾಡ ಕಚೇರಿಗೆ ಅಲೆದಾಡಬೇಕಾಗಿತ್ತು.
ಈಗ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಗಳ ಮೂಲಕ ಕೂಡ ವಾಸಸ್ಥಳ ದೃಢೀಕರಣ ಪತ್ರವನ್ನು ಪಡೆಯಬಹುದು. ವಂಶವೃಕ್ಷ ಪರಿಶೀಲನೆಗೆ ಹೊಸ ಕಟ್ಟುನಿಟ್ಟಿನ ಮಾರ್ಗಸೂಚಿ. ಮತ್ತೊಂದು ಪ್ರಮುಖ ಅಪ್ಡೇಟ್ ಎಂದರೆ ವಂಶವೃಕ್ಷವನ್ನು ದೃಢೀಕರಿಸುವ ಮಾರ್ಗಸೂಚಿ. ಆಸ್ತಿ ಹಕ್ಕು ಬದಲಾವಣೆ, ಆಸ್ತಿ ವರ್ಗಾವಣೆ, ನೋಂದಣಿ, ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಫ್ಯಾಮಿಲಿ ಟ್ರೀ ಅಗತ್ಯವಾಗಿದೆ. ಈ ಹಿಂದೆ ವಂಶವೃಕ್ಷ ಪಡೆಯಲು ಮತ್ತು ಅದರ ಪರಿಶೀಲನೆಗಾಗಿ ಗ್ರಾಮಾಡಳಿತಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರು ಸಾರ್ವಜನಿಕರನ್ನು ಅನಗತ್ಯವಾಗಿ ಅಲೆದಾಡಿಸುತ್ತಿದ್ದಾರೆ ಎಂಬ ವ್ಯಾಪಕ ದೂರುಗಳು ಕೇಳಿಬಂದಿದ್ದು, ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ವಂಶವೃಕ್ಷ ಪರಿಶೀಲನೆಗೆ ಹೊಸ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಇದರ ಅನ್ವಯ ಅಧಿಕಾರಿಗಳು ಸಾರ್ವಜನಿಕರಿಂದ ಅನಗತ್ಯವಾದ ಹೆಚ್ಚುವರಿ ದಾಖಲೆಗಳನ್ನು ಕೇಳುವಂತಿಲ್ಲ. ನಿಗದಿತ ಕಾಲಮಿತಿಯೊಳಗೆ ಲಭ್ಯವಿರುವ ಸರ್ಕಾರಿ ಡಿಜಿಟಲ್ ಡೇಟಾಬೇಸನ್ನು ಬಳಸಿ ವಂಶವೃಕ್ಷದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ವರದಿ ನೀಡಬೇಕು. ವಂಶವೃಕ್ಷ ಪರಿಶೀಲನೆಗೆ ಆಧಾರ್ ಲಿಂಕ್ ಹಾಗೂ ಇತರೆ ನಾಗರಿಕ ದಾಖಲೆಗಳ ಡಿಜಿಟಲ್ ಪರಿಶೀಲನೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಇದರಿಂದ ನಕಲಿ ವಂಶವೃಕ್ಷವನ್ನು ಸೃಷ್ಟಿಸುವ ಜಾಲಕ್ಕೆ ಶಾಶ್ವತವಾದ ಬ್ರೇಕ್ ಬೀಳಲಿದೆ. ಕಾಲ ವಿಳಂಬ ಮಾಡುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಫ್ಯಾಮಿಲಿ ಟ್ರೀ ದೃಢೀಕರಣ ಪಡೆಯುವುದು ಹೇಗೆ? ಕಂದಾಯ ಇಲಾಖೆ ನಿಗದಿಪಡಿಸಿರುವ ನಮೂನೆಗಳಲ್ಲಿ ವಿವರಗಳನ್ನು ಭರ್ತಿ ಮಾಡೋದರ ಜೊತೆಗೆ ₹100 ಮುಖಬೆಲೆಯ ಛಾಪಕಾಗದಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಹಾಗೆಯೇ ವಂಶವೃಕ್ಷದಲ್ಲಿ ಉಲ್ಲೇಖಿಸಲಾಗಿರುವ ಎಲ್ಲ ಜೀವಂತ ವ್ಯಕ್ತಿಗಳ ಆಧಾರ್ ವಿವರಗಳನ್ನು ಕೂಡ ನಮೂದಿಸಬೇಕಾಗತ್ತೆ. ವಂಶವೃಕ್ಷದಲ್ಲಿ ಮೆನ್ಷನ್ ಮಾಡಿರುವ ಕುಟುಂಬದ ಸದಸ್ಯರ ಆಧಾರ್, ಮತದಾರರ ಚೀಟಿ, ಪಡಿತರ ಚೀಟಿ, ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿ ದಾಖಲೆ ಪತ್ರ, ಉದ್ಯೋಗ ಕಾರ್ಡ್, ಯಶಸ್ವಿನಿ ಚೀಟಿ, ಚಾಲನಾ ಪರವಾನಗಿ ಅಥವಾ ಪ್ಯಾನ್ ಕಾರ್ಡ್, ಈ ದಾಖಲೆಗಳಲ್ಲಿ ಒಂದರ ವಿವರವನ್ನು ಪ್ರಮಾಣ ಪತ್ರದಲ್ಲಿ ನಮೂದಿಸಬೇಕು. ಕುಟುಂಬದಲ್ಲಿನ ಮೃತ ಸದಸ್ಯರ ಹೆಸರನ್ನು ವಂಶವೃಕ್ಷದಲ್ಲಿ ಉಲ್ಲೇಖಿಸಿದರೂ ಈ ನಿಯಮ ಅನ್ವಯವಾಗುತ್ತೆ. ಅಂದರೆ ವಂಶವೃಕ್ಷದಲ್ಲಿ ಮೃತರ ಹೆಸರನ್ನು ನೀವು ಸೇರಿಸಿದ್ದರೆ ಮೇಲೆ ನೀಡಿರುವ ದಾಖಲೆಗಳಲ್ಲಿ ಅವರಿಗೆ ಸಂಬಂಧಿಸಿದ ಒಂದು ದಾಖಲೆಯನ್ನು ನೀಡಲೇಬೇಕು. ನಾಡ ಕಚೇರಿ, ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲವೇ ನಾಗರಿಕ ಆನ್ಲೈನ್ ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಹ ಸಲ್ಲಿಸಬಹುದು. ಇದಕ್ಕೆ ನೀವು ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ಆಧಾರ್ ಆಧಾರಿತ KYCಯನ್ನು ದೃಢೀಕರಿಸೋದು ಕಡ್ಡಾಯ. ಈ ಅರ್ಜಿ ಸಲ್ಲಿಕೆಯಾದ ಬಳಿಕ ಗ್ರಾಮ ಆಡಳಿತಾಧಿಕಾರಿಯು ಗ್ರಾಮಕ್ಕೆ ಭೇಟಿ ನೀಡಿ ವಿವರಗಳನ್ನು ದೃಢೀಕರಿಸಿ ವರದಿ ಸಲ್ಲಿಸುತ್ತಾರೆ. ಅದರ ಆಧಾರದಲ್ಲಿ ರಾಜಸ್ವ ನಿರೀಕ್ಷಕರು ಉಪತಹಶೀಲ್ದಾರ್ಗೆ ಶಿಫಾರಸು ಮಾಡ್ತಾರೆ. ಅಂತಿಮ ನಿರ್ಧಾರವನ್ನು ಉಪತಹಶೀಲ್ದಾರ್ ಅವರೇ ತೆಗೆದುಕೊಳ್ತಾರೆ. ಅವರಿಗೆ 14 ದಿನಗಳ ಗಡುವು ಇರುತ್ತೆ. ಅವರು ಅದನ್ನು ತಿರಸ್ಕರಿಸಿದರೆ ಉಪವಿಭಾಗಾಧಿಕಾರಿಗೆ ಮೇಲ್ಮನವಿ ಸಲ್ಲಿಸಬಹುದು. ಸ್ನೇಹಿತರೆ, ಸರ್ಕಾರದ ಈ ಮಾರ್ಗಸೂಚಿಗಳು ನಾಗರಿಕರಿಗೆ ಸುಲಭವಾಗಿ ದಾಖಲೆಗಳು ತಲುಪಿಸಲು ಸಹಾಯ ಮಾಡುತ್ತವೆ. ಆದರೆ SIR ಪ್ರಕ್ರಿಯೆ ಸಂದರ್ಭದಲ್ಲೇ ಸರ್ಕಾರವು ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡುವ ವ್ಯವಸ್ಥೆಯನ್ನು ಸರಳಗೊಳಿಸಿರುವುದು ಚರ್ಚೆಗೆ ಕಾರಣವಾಗಿದೆ. CM DK ಶಿವಕುಮಾರ್ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸರ್ಕಾರದ ನಿರ್ಧಾರ ಸರಿಯಾಗಿದೆಯೇ ಅಥವಾ ಇದರಿಂದ ಅಕ್ರಮ ವಲಸಿಗರಿಗೆ ಅನುಕೂಲವಾಗಲಿದೆಯೇ? ಇದರಿಂದ ಭ್ರಷ್ಟಾಚಾರ ಕಡಿಮೆಯಾಗಲಿದೆ ಎನ್ನುವ ನಂಬಿಕೆ ನಿಮಗಿದೆಯೇ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ತಲುಪಿಸುವ ಮೂಲಕ ಹೊಸ ನಿಯಮಗಳ ಬಗ್ಗೆ ಅವರಿಗೂ ತಿಳಿಯಲು ಸಹಾಯ ಮಾಡಿ. ಇಂತಹ ಇನ್ನಷ್ಟು ವಿಶೇಷ ಮಾಹಿತಿ ಮತ್ತು ಕರ್ನಾಟಕ ಸರ್ಕಾರದ ನೂತನ ಯೋಜನೆಗಳ ವಿವರಗಳಿಗಾಗಿ ನಮ್ಮ ಕೆರಿಯರ್ ಕರ್ನಾಟಕ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.